Hi dear students, welcome to the Advanced Financial Management. Dear students, ಇವತ್ತಿನ ದಿನ ನಾವು ಈ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಇರ್ತಕ್ಕಂತಹ ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ ಅಂತ. ಸೊ ಅದರಲ್ಲಿ ಈ ವಿಡಿಯೋದಲ್ಲಿ ಡಿವಿಡೆಂಡ್ ಡಿಸಿಷನ್ ಥಿಯರೀಸ್ ಆ ಚಾಪ್ಟರನ್ನು ಡಿಸ್ಕಸ್ ಮಾಡ್ತಾ ಬರೋಣ ಅಂತ. ಸೊ ಅದು BCom 6 ಸೆಮಿಸ್ಟರ್ಗೆ ಮಾತ್ರ ಅಲ್ಲದೆ ಇನ್ನು NEP ಸಿಲೆಬಸ್ ಪ್ರಕಾರವಾಗಿ BCom 6 ಸೆಮಿಸ್ಟರ್ಗೆ ಇಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಅದೊಂದೇ ಕೋರ್ಸಲ್ಲಿ ಮಾತ್ರ ಅಲ್ಲದೆ BCom 6 ಸೆಮಿಸ್ಟರ್, MCom ಫಸ್ಟ್ ಸೆಮ್, BBA, MBA, BCA. ಸೊ ಇದರಲ್ಲಿ ಕೂಡ ಈ ಚಾಪ್ಟರನ್ನು ಇಟ್ಟಿರ್ತಾರೆ. ಸೊ ಅವರಿಗೆ ಕೂಡ ಸೇಮ್ ಇದೇ ಸಿಲೆಬಸ್ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಈ ವಿಡಿಯೋನ ನೋಡ್ಬೋದು. ಸೊ ಈಗ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಅಂತ ಏನಿದೆ ಏನಿಲ್ಲ ಅಂತ. ಸೊ ನೋಡ್ಬೋದು, ಡಿವಿಡೆಂಡ್ ಡಿಸಿಷನ್ ಥಿಯರೀಸ್ ಇದು ನಮ್ಮ ಚಾಪ್ಟರ್ನ ನೇಮು. ಸೊ ಇದರಲ್ಲಿ ಮೀನಿಂಗನ್ನು ಮೊದಲನೇದಾಗಿ ನೋಡ್ತಾ ಬರೋಣ ಅಂತ. ಡಿವಿಡೆಂಡ್ ರೆಫರ್ಸ್ ಟು ದಟ್ ಪಾರ್ಟ್ ಆಫ್ ದಿ ಪ್ರಾಫಿಟ್ ಆಫ್ ಎ ಕಂಪನಿ ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ದ ಕಂಪನಿ ಅಮಾಂಗ್ ಇಟ್ಸ್ ಶೇರ್ ಹೋಲ್ಡರ್ಸ್. ಡಿವಿಡೆಂಡ್ ರೆಫರ್ಸ್ ಅಂದರೆ ಡಿವಿಡೆಂಡ್ ಏನನ್ನು ಸೂಚಿಸುತ್ತದೆ ಅಂದರೆ ಟು ದ್ಯಾಟ್ ಪಾರ್ಟ್ ಆಫ್ ದಿ ಪ್ರಾಫಿಟ್ ಆಫ್ ಎ ಕಂಪನಿ. ಹಾಗಾದರೆ ಒಂದು ಕಂಪನಿ ಏನು ಪ್ರಾಫಿಟ್ನ ಗಳಿಸಿರುತ್ತಲ್ಲ ಅದರಲ್ಲಿ ಇರ್ತಕ್ಕಂಥ ಒಂದು ಪಾರ್ಟನ್ನು ನಾವೇನು ಕರಿತೀವಿ, ಡಿವಿಡೆಂಡ್ ಅಂತೇಳಿ ಕರಿತೀವಿ. ಸೊ ಮುಂದೆ ನೋಡ್ರಿ, ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ದ ಕಂಪನಿ ಅಮಾಂಗ್ ಇಟ್ಸ್ ಶೇರ್ ಹೋಲ್ಡರ್ಸ್. ಅಲ್ಲೇನು ಪಾರ್ಟ್ ಇರ್ತಲ್ಲ ಡಿವಿಡೆಂಡು, ಅದನ್ನು ಏನು ಮಾಡ್ತಾ ಹೋಗುತ್ತೆ ಕಂಪನಿ, ಅವರ ಕಂಪನಿಯಲ್ಲಿ ಇರ್ತಕ್ಕಂಥ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಷನನ್ನು ಅಂದರೆ ಹಂಚಿಕೆಯನ್ನು ಮಾಡ್ತಾ ಹೋಗುತ್ತೆ. ಸೊ ಅದನ್ನು ನಾವೇನು ಕರಿತೀವಿ, ಡಿವಿಡೆಂಡ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟು ಟೈಪ್ಸ್ ಆಫ್ ಡಿವಿಡೆಂಡ್. ಸೊ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಡಿವಿಡೆಂಡಲ್ಲಿ 4 ಟೈಪ್ಸ್ ಮೇಜರಾಗಿ ಬರ್ತಾ ಹೋಗ್ತವೆ. ಸೊ ಅದರಲ್ಲಿ ಫಸ್ಟ್ ಒನ್ ಕ್ಯಾಶ್ ಡಿವಿಡೆಂಡ್, ಸ್ಟಾಕ್ ಡಿವಿಡೆಂಡ್, ಬಾಂಡ್ ಡಿವಿಡೆಂಡ್, ಪ್ರಾಪರ್ಟಿ ಡಿವಿಡೆಂಡ್. ಸೊ ಈ ರೀತಿಯಾಗಿ 4 ಟೈಪ್ಸು ಬರ್ತಾ ಹೋಗ್ತವೆ ಡಿವಿಡೆಂಡಲ್ಲಿ. ಸೊ ಅದರಲ್ಲಿ ಮೊದಲನೇದಾಗಿ ಕ್ಯಾಶ್ ಡಿವಿಡೆಂಡ್ ಅಂದರೆ ಏನಂತ ನೋಡ್ತಾ ಹೋಗೋಣ ಅಂತ. ಸೊ ಇಲ್ಲಿ ನೋಡ್ಬೋದು, ಇಫ್ ದ ಡಿವಿಡೆಂಡ್ ಈಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಟು ದ ಶೇರ್ ಹೋಲ್ಡರ್ಸ್ ಇಟ್ ಈಸ್ ಕಾಲ್ಡ್ ಕ್ಯಾಶ್ ಡಿವಿಡೆಂಡ್. ನೋಡಿ ಸ್ಟೂಡೆಂಟ್ಸ್, ಇಫ್ ದ ಡಿವಿಡೆಂಡ್ ಈಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಅಂದರೆ ಶೇರ್ ಹೋಲ್ಡರ್ಸ್ಗೆ ನಾವೇನು ಡಿವಿಡೆಂಡನ್ನು ಕೊಡಬೇಕಾಗಿತ್ತು ಆ ಡಿವಿಡೆಂಡನ್ನು ಯಾವ ರೀತಿ ಕೊಡ್ತಾ ಹೋಗ್ತೀವಿ, ಯಾವ ಫಾರ್ಮಲ್ಲಿ ಕೊಡ್ತಾ ಹೋಗ್ತೀವಿ, ನಾವು ಕ್ಯಾಶ್ ರೂಪದಲ್ಲಿ, ನಗದು ರೂಪದಲ್ಲಿ ಕೊಡ್ತಾ ಹೋಗ್ತೀವಿ. ಯಾರಿಗೆ? ಶೇರ್ ಹೋಲ್ಡರ್ಸ್ಗೆ. ಸೊ ಅದನ್ನೇ ನಾವೇನು ಕರಿತಾ ಹೋಗ್ತೀವಿ, ಕ್ಯಾಶ್ ಡಿವಿಡೆಂಡ್ ಅಂತೇಳಿ ಕರಿತಾ ಹೋಗ್ತೀವಿ ಅಂತ. ನೆಕ್ಸ್ಟ್ ಸ್ಟಾಕ್ ಡಿವಿಡೆಂಡ್. ಸ್ಟಾಕ್ ಡಿವಿಡೆಂಡ್ ಅಂದರೆ ಸ್ಟಾಕ್ ಡಿವಿಡೆಂಡ್ ಈಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಕಂಪನಿ ಸ್ಟಾಕ್. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾಕ್ ಅಂದರೆ ಬೇರೆ ಏನಲ್ಲ, ಕಂಪನಿಯಲ್ಲಿ ಇರ್ತಕ್ಕಂತಹ ಶೇರ್ಸ್ ಏನಿರ್ತಾವಲ್ಲ, ಇಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರ್ಸ್ ಅಂತ ಇರೋ, ಸೊ ಅವುಗಳನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಕ್ಯಾಶ್ ಅಮೌಂಟನ್ನು ಕೊಡೋದ್ರ ಮುಖಾಂತರವಾಗಿ ಏನಿಲ್ಲ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕ್ಯಾಶನ್ನು ನಾವು ಕೊಡೋದಿಲ್ಲ, ಏನು ಕೊಡ್ತಾ ಹೋಗ್ತೀವಿ, ಕಂಪನಿಯಲ್ಲಿರ್ತಕ್ಕಂಥ ಸ್ಟಾಕ್ ಏನಿರುತ್ತೆ ಅವುಗಳ ಮುಖಾಂತರವಾಗಿ, ಅವುಗಳ ರೂಪದಲ್ಲಿ, ಅವುಗಳ ಫಾರ್ಮಲ್ಲಿ ಏನು ಮಾಡ್ತಾ ಹೋಗ್ತೀವಿ, ನಾವು ಡಿವಿಡೆಂಡನ್ನ ಕೊಡ್ತಾ ಹೋಗ್ತೀವಿ. ಸೊ ಅದನ್ನೇ ನಾವೇನು ಕರಿತೀವಿ, ಸ್ಟಾಕ್ ಡಿವಿಡೆಂಡ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಬಾಂಡ್ ಡಿವಿಡೆಂಡ್. ಬಾಂಡ್ ಡಿವಿಡೆಂಡ್ ಅಂದರೆ ಏನಂದರೆ, ಬಾಂಡ್ ಡಿವಿಡೆಂಡ್ ಈಸ್ ಆಲ್ಸೋ ನೌನ್ ಆ್ಯಸ್ ಸ್ಕ್ರಿಪ್ಟ್ ಡಿವಿಡೆಂಡ್. ನೋಡಿ ಫ್ರೆಂಡ್ಸ್, ಬಾಂಡ್ ಡಿವಿಡೆಂಡ್ ಇದೆಯಲ್ಲ, ಇದಕ್ಕೆ ಇನ್ನೊಂದು ನೇಮ್ ಕೂಡ ಕರಿತೀವಿ ನಾವು, ಏನಂತ, ಸ್ಕ್ರಿಪ್ಟ್ ಡಿವಿಡೆಂಡ್ ಅಂತೇಳಿ ಕರಿತೀವಿ. ಇಫ್ ದ ಕಂಪನಿ ಡಸ್ ನಾಟ್ ಹ್ಯಾವ್ ಸಫಿಷಿಯೆಂಟ್ ಫಂಡ್ಸ್ ಟು ಪೇ ಕ್ಯಾಶ್ ಡಿವಿಡೆಂಡ್. ಸೊ ನೋಡಿ ಫ್ರೆಂಡ್ಸ್, ಯಾವಾಗ ಕಂಪನಿಯಲ್ಲಿ ಸಫಿಷಿಯೆಂಟಾಗಿ ಕ್ಯಾಶನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಫಿಷಿಯೆಂಟ್ ಫಂಡ್ ಇರೋದಿಲ್ವೋ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಈ ಬಾಂಡನ್ನು ಕೊಡೋದ್ರ ಮುಖಾಂತರವಾಗಿ ಡಿವಿಡೆಂಡನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡ್ತೀವಿ. ಸೊ ಮುಂದೆ ನೋಡಿರಿ, ದ ಕಂಪನಿ ಪ್ರಾಮಿಸಸ್ ಟು ಪೇ ದ ಶೇರ್ ಹೋಲ್ಡರ್ಸ್ ಎಟ್ ಫ್ಯೂಚರ್ ಸ್ಪೆಸಿಫಿಕ್ ಡೇಟ್ ವಿತ್ ದ ಹೆಲ್ಪ್ ಆಫ್ ಇಶ್ಯೂ ಆಫ್ ಬಾಂಡ್. ನೋಡ್ರಿ, ಇದರ ಅರ್ಥ ಏನಂದರೆ, ಕಂಪನಿ ಏನಿದಿಲ್ಲ ಶೇರ್ ಹೋಲ್ಡರ್ಸ್ಗೆ ಪ್ರಾಮಿಸನ್ನು ಮಾಡ್ತಾ ಹೋಗುತ್ತೆ. ಏನಂತ, ನಿಮಗೆ ಫ್ಯೂಚರಲ್ಲಿ ಒಂದು ಸ್ಪೆಸಿಫಿಕ್ ಡೇಟ್ಗೆ ನಾವೇನು ಮಾಡ್ತಾ ಹೋಗ್ತೀವಿ, ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಡಿವಿಡೆಂಡನ್ನು ಕೊಡ್ತೀವಿ ಅಂತ ಪ್ರಾಮಿಸನ್ನು ಮಾಡ್ತಾ ಹೋಗುತ್ತೆ. ಅದರಲ್ಲಿ ಒಂದು ಸ್ಪೆಸಿಫಿಕ್ ಡೇಟನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಯಾವುದರ ಸಹಾಯದಿಂದ ಇಶ್ಯೂ ಮಾಡ್ತಾ ಹೋಗ್ತಾರೆ, ಹೆಲ್ಪ್ ಆಫ್ ಇಶ್ಯೂ ಆಫ್ ಬಾಂಡ್ ಅಂದರೆ ಬಾಂಡ್ಗಳನ್ನು ಇಶ್ಯೂ ಮಾಡೋದ್ರ ಮುಖಾಂತರವಾಗಿ ಏನು ಮಾಡ್ತಾ ಹೋಗ್ತಾರೆ, ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಬಟ್ ಅದರಲ್ಲಿ ಏನು ಕ್ಯಾಶ್ ಅಮೌಂಟನ್ನು ಕೊಟ್ಟಿರೋದಿಲ್ಲ, ಡಿವಿಡೆಂಡನ್ನು ಕೊಟ್ಟಿರೋದಿಲ್ಲ, ಅವರಿಗೆ ಒಂದು ಬಾಂಡನ್ನು ಕೊಡ್ತಾರೆ. ಆ ಬಾಂಡಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಸ್ಪೆಸಿಫಿಕ್ ಡೇಟನ್ನು ಮೆನ್ಷನ್ ಮಾಡೋದ್ರ ಮುಖಾಂತರವಾಗಿ ನಿಮಗೆ ಇಂತಹ ದಿನಗಳಲ್ಲಿ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಡಿವಿಡೆಂಡನ್ನು ಕೊಡ್ತೀವಿ ಅಂತ ಒಂದು ಪ್ರಾಮಿಸನ್ನು ಮಾಡ್ತಾ ಹೋಗ್ತಾರೆ. ಸೊ ಅದನ್ನೇ ನಾವೇನು ಕರಿತೀವಿ, ಬಾಂಡ್ ಡಿವಿಡೆಂಡ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಾಪರ್ಟಿ ಡಿವಿಡೆಂಡ್, ಲಾಸ್ಟ್ ಒನ್, ಪೇಡ್ ಇನ್ ದ ಫಾರ್ಮ್ ಆಫ್ ಅಸೆಟ್ಸ್ ಅದರ್ ದೆನ್ ಕ್ಯಾಶ್. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಾಪರ್ಟಿ ಡಿವಿಡೆಂಡ್ ಅಂದರೆ ಪೇಡ್ ಇನ್ ದ ಫಾರ್ಮ್ ಆಫ್ ಅಸೆಟ್ಸ್ ಅಂದರೆ ಅಸೆಟ್ಸನ್ನು ಕೊಡೋದ್ರ ಮುಖಾಂತರವಾಗಿ ಅಥವಾ ಪ್ರಾಪರ್ಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಡಿವಿಡೆಂಡನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಬಟ್ ಆದರೆ ಇಲ್ಲಿ ನೋಡ್ಬೋದು, ಅದರ್ ದೆನ್ ಕ್ಯಾಶ್ ಅಂದರೆ ಕ್ಯಾಶನ್ನು ಬಿಟ್ಟು ಉಳಿದಂಥ ಅಸೆಟ್ಸ್ ಏನು ಬರ್ತಾ ಹೋಗ್ತಾವಲ್ಲ, ಕ್ಯಾಶ್ ಕೂಡ ಒಂದು ಅಸೆಟ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಕ್ಯಾಶನ್ನು ಬಿಟ್ಟು ಉಳಿದಂಥ ಅಸೆಟ್ಸ್ ಏನಿರ್ತವೆ ಅವುಗಳನ್ನು ಶೇರ್ ಹೋಲ್ಡರ್ಸ್ಗೆ ಕೊಡೋದ್ರ ಮುಖಾಂತರವಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ಅವರಿಗೆ ಡಿವಿಡೆಂಡನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾ ಹೋಗ್ತೀವಿ. ಒಂದನ್ನು ಬಿಟ್ಟು, ಯಾವುದನ್ನು, ಕ್ಯಾಶ್ ಡಿವಿಡೆಂಡ್, ಕ್ಯಾಶನ್ನು ಬಿಟ್ಟು. ಸೊ ಇದನ್ನು ಬಿಟ್ಟು ನಾವೇನು ಹೇಳ್ತೀವಿ, ಉಳಿದಂಥ ಅಸೆಟ್ಸ್ ಕೊಡ್ತಾ ಹೋಗ್ತೀವಲ್ಲ
ಅದನ್ನೇ ನಾವೇನು ಕರಿತೀವಿ ಪ್ರಾಪರ್ಟಿ ಡಿವಿಡೆಂಡ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇಷ್ಟು ಈ ಚಾಪ್ಟ್ರಲ್ಲಿ ಇರ್ತಕ್ಕಂತಹ ಥಿಯರಿ ಕಾನ್ಸೆಪ್ಟು. ಇದಾದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಏನು ಬರುತ್ತೆ ನಿಮಗೆ ಥಿಯರೀಸ್ ಬರ್ತಾ ಹೋಗ್ತೀವಿ. ಅಂದರೆ ನಾವೇನು 10 ಮಾರ್ಕ್ಸ್ ಕ್ವೆಶನ್ಸು 5 ಮಾರ್ಕ್ಸ್ ಕ್ವೆಶನ್ಸ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಲ್ಲ, ಸೊ ಅವುಗಳು ಇಲ್ಲಿ ಬರ್ತಾ ಹೋಗ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಚಾರ್ಟನ್ನು ಹಾಕಿದೆ ನಾನು. ಸೊ ಅದರ ಮುಖಾಂತರವಾಗಿ ಈಸಿಯಾಗಿ ಅರ್ಥನ ಮಾಡ್ಕೊಳ್ತಾ ಹೋಗ್ಬೋದು ನಾವು. ಸೊ ನೋಡ್ತಾ ಹೋಗೋಣಂಥದ್ದು ಏನಂತ ಥಿಯರೀಸ್ ಆಫ್ ಡಿವಿಡೆಂಡ್. ಸೊ ನೋಡ್ರಿ, ಇದರಲ್ಲಿ ಮೇಜರ್ ಆಗಿ 2 ಟೈಪ್ಸ್ ಬರ್ತಾ ಹೋಗ್ತವೆ. ಒಂದು ಇರ್ರಿಲಿವೆನ್ಸ್ ಆಫ್ ಡಿವಿಡೆಂಡು, ಸೊ ಇನ್ನೊಂದು ರಿಲಿವೆನ್ಸ್ ಆಫ್ ಡಿವಿಡೆಂಡ್. ಸೊ ಇರ್ರಿಲಿವೆನ್ಸ್ ಆಫ್ ಡಿವಿಡೆಂಡಲ್ಲಿ ಒಂದು ಬರ್ತಾ ಹೋಗುತ್ತೆ ನೀವು, ಅಂದರೆ ಒಬ್ಬ ಆಥರ್ ಬರ್ತಾ ಹೋಗ್ತಾನೆ, ಮಾಡಿಗ್ಲಿನ್ ಆ್ಯಂಡ್ ಮಿಲ್ಲರ್ ಅಪ್ರೋಚ್ ಅಥವಾ ಮಾಡೆಲ್ ಅಂತೇಳಿ ಕರಿತೀವಿ. ಸೊ ಅದರಲ್ಲಿ ಇರ್ರಿಲಿವೆನ್ಸ್ ಆಫ್ ಡಿವಿಡೆಂಡ್, ಇದರಲ್ಲಿ ಮಾಡಿಗ್ಲಿನ್ ಆ್ಯಂಡ್ ಮಿಲ್ಲರ್ ಅಂತೇಳಿ ಬರ್ತಾ ಹೋಗ್ತಾರೆ. ಸೊ ಅವರ ನೇಮನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್ ರಿಲಿವೆನ್ಸ್ ಆಫ್ ಡಿವಿಡೆಂಡಲ್ಲಿ ಸೊ 2 ಟೈಪ್ಸ್ ಆಗ್ತಾ ಹೋಗ್ತವೆ. ಅಂದರೆ ಇಬ್ಬರು ಆಥರ್ಸ್ ಇಲ್ಲಿ ಬರ್ತಾ ಹೋಗ್ತಾರೆ, ವಾಲ್ಟರ್ಸ್ ಮಾಡೆಲ್, ಇನ್ನೊಂದು ಗಾರ್ಡನ್ಸ್ ಮಾಡೆಲ್. ಮಾಡೆಲ್ ಅಂದ್ರೂ ಒಂದೇ, ಅಪ್ರೋಚ್ ಅಂದ್ರೂ ಒಂದೇ. ಓಕೆನಾ. ಸೊ ನಿಮಗೆ ಗೊತ್ತಿರಬೇಕು ಎರಡೂ ಕೂಡ ಒಂದೇ ಅಂತ. ಸೊ ನೋಡೋಣ ಅಂತ. ಹಾಗಾದರೆ ಇಲ್ಲಿ ಇರ್ರಿಲಿವೆನ್ಸ್ ಅಂದ್ರೆ ಏನು, ಹಾಗೆ ರಿಲಿವೆನ್ಸ್ ಅಂದ್ರೆ ಏನಂತ ಫಸ್ಟ್ ನಮಗೆ ಗೊತ್ತಿರಬೇಕು, ತಿಳ್ಕೊಳ್ಬೇಕು. ಇರ್ರಿಲಿವೆನ್ಸ್ ಆಫ್ ಡಿವಿಡೆಂಡ್ ಅಂದರೆ ಸೊ ಇಲ್ಲಿ ಮಾಡಿಗ್ಲಿನ್ ಮಿಲ್ಲರ್ ಇದೆಲ್ಲ ಇವ್ರು ಹೇಳ್ತಾ ಹೋಗ್ತಾರೆ ಏನಂತ. ಇರ್ರಿಲಿವೆನ್ಸ್ ಆಫ್ ಡಿವಿಡೆಂಡ್ ಅಂದರೆ ಸೊ ಈಗ ಒಂದು ಕಂಪನಿ ಇದೆ ಅಂತ ಕೊಡ್ರಿ, ಆ ಕಂಪನಿಲಿ ಇರ್ತಕ್ಕಂಥ ಶೇರ್ಸ್ ಇರ್ತಾವಲ್ಲ ಅದರ ವ್ಯಾಲ್ಯೂ ಚೇಂಜಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾವಾಗ ಅದು ಡಿವಿಡೆಂಡನ್ನು ಒಂದು ಕಂಪನಿ ಡಿಸ್ಟ್ರಿಬ್ಯೂಷನ್ನ ಮಾಡಿದರೂ ಕೂಡ ಆ ಕಂಪನಿ ವ್ಯಾಲ್ಯೂ ಸೇಮ್ ಇರುತ್ತೆ. ಒಂದು ವೇಳೆ ಡಿವಿಡೆಂಡನ್ನು ಕೊಟ್ಟಿಲ್ಲ ಅಂದರೂ ಕೂಡ ಆ ಸಂಸ್ಥೆಯ ಆ ಶೇರ್ ವ್ಯಾಲ್ಯೂ ಏನಿರುತ್ತಲ್ಲ ಸೇಮ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅದನ್ನೇ ಇರ್ರಿಲಿವೆನ್ಸ್ ಆಫ್ ಡಿವಿಡೆಂಡ್ ಅಂತ ಕರಿತೀವಿ. ಅದನ್ನ ಯಾರು ಹೇಳ್ತಾ ಹೋಗ್ತಾರೆ, ಮಾಡಿಗ್ಲಿನ್ ಆ್ಯಂಡ್ ಮಿಲ್ಲರ್ ಅಂತಕ್ಕಂಥ ಆಥರು ಹೇಳ್ತಾ ಹೋಗ್ತಾರೆ. ಓಕೆನಾ. ಸಾಕಾದರೆ ಈ ಕಡೆ ನೋಡಿದ್ರೆ ರಿಲಿವೆನ್ಸ್ ಆಫ್ ಡಿವಿಡೆಂಡ್ ಅಂದರೆ ಡಿವಿಡೆಂಡನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ರೇ ಸಂಸ್ಥೆಯ ವ್ಯಾಲ್ಯೂ, ಫರ್ಮ್ನ ವ್ಯಾಲ್ಯೂ ಅಥವಾ ಶೇರ್ಸ್ನ ವ್ಯಾಲ್ಯೂ ಬೇರೆ ಇರುತ್ತೆ. ಒಂದು ವೇಳೆ ಡಿಸ್ಟ್ರಿಬ್ಯೂಷನನ್ನು ಮಾಡಿಲ್ಲ ಅಂದರೆ ಅದು ಒಂದು ಬೇರೆ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಯಾರು, ವಾಲ್ಟರ್ಸ್ ಮಾಡೆಲ್ ಮತ್ತು ಗಾರ್ಡನ್ಸ್ ಮಾಡೆಲ್. ಸೊ ಇವೆರಡು ಇದಕ್ಕಿರ್ತಕ್ಕಂಥ ಡಿಫ್ರೆನ್ಸ್. ಸೊ ಈಗ ಈ ಮೂರು ಮೇಲೆ ಕೂಡ ನಮಗೆ ಈ ಸಬ್ಜೆಕ್ಟಲ್ಲಿ ಈ ಚಾಪ್ಟ್ರಲ್ಲಿ ಪ್ರಾಬ್ಲಮ್ಸನ್ನು ಇಟ್ಟಿದ್ದಾರೆ. ಸೊ ಅದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ನಾವೇನು ಮಾಡ್ತಾ ಹೋಗೋಣ, ಈ ಮಾಡೆಲನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಯಾವುದು ಇರ್ರಿಲಿವೆನ್ಸ್ ಆಫ್ ಡಿವಿಡೆಂಡ್. ಇದರಲ್ಲಿ ಯಾರು ಬರ್ತಾರೆ, ಮಾಡಿಗ್ಲಿನ್ ಆ್ಯಂಡ್ ಮಿಲ್ಲರ್ ಅಪ್ರೋಚ್ ಅಂತ ಕರಿತೀವಿ. ಇದು ಶಾರ್ಟ್ಕಟಲ್ಲಿ ಅಪ್ರೋಚ್ ಅಂತ ಕೂಡ ಕರಿತಾ ಹೋಗ್ತೀವಿ. ಈಗ ಇದ್ರ ಬಗ್ಗೆ ಇದ್ರ ಮೇಲೆ ಇರ್ತಕ್ಕಂಥ ಕೆಲವೊಂದಿಷ್ಟು ಅಜಂಪ್ಷನ್ಸ್ ಇದ್ದಾವೆ. ಅಂದರೆ ಇದರ ಮೇಲೆ ಪ್ರಾಬ್ಲಮ್ಸನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ಇವರು ಒಂದಿಷ್ಟು ಅಜಂಪ್ಷನ್ಸನ್ನು ಊಹೆಯನ್ನು ಮಾಡ್ತಾ ಹೋಗ್ತಾರೆ. ಅಜಂಪ್ಷನ್ಸ್ ಅಂದ್ರೆ ಏನು, ಊಹೆಗಳು ಅಂತ ಕರಿತಾ ಹೋಗ್ತೀವಿ. ಅಜಂಪ್ಷನ್ಸ್ ಆಫ್ ಮಾಡಿಗ್ಲಿನ್ ಆ್ಯಂಡ್ ಮಿಲ್ಲರ್ ಅಪ್ರೋಚ್ ಅಪ್ರೋಚ್ ಅಂತ ಕರಿತೀವಿ ಒಂದು ಶಾರ್ಟ್ಕಟಲ್ಲಿ. ಸೊ ಅಲ್ಲಿರ್ತಕ್ಕಂಥ ಅಜಂಪ್ಷನ್ಸ್ ಏನಿದಾವೆ ಏನಿಲ್ಲ ಅಂತ ನೋಡೋದಾದ್ರೆ, ಸೊ ಫಸ್ಟ್ ಒನ್ ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ನೋಡ್ರಿ, ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ಯಾವಾಗಲೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ, ಅಲ್ಲೇನು ಪ್ರಾಬ್ಲಮ್ಸ್ ಇರಲ್ಲ, ಏನು ಸಮಸ್ಯೆಗಳು ಇರಲ್ಲದನ್ನ ಅಂತೇಳಿ ಇವರು ಹೇಳ್ತಾ ಹೋಗ್ತಾರೆ. ಯಾರು, ಮಾಡಿಗ್ಲಿನ್ ಆ್ಯಂಡ್ ಮಿಲ್ಲರ್ ಅಂತಕ್ಕಂಥವ್ರು ಕ್ಯಾಪಿಟಲ್ ಮಾರ್ಕೆಟ್ ಅಂತಕ್ಕಂಥ ಏನಿರುತ್ತಲ್ಲ ಅದು ಪರ್ಫೆಕ್ಟ್ ಆಗಿರುತ್ತೆ, ಸರಿಯಾಗಿರುತ್ತೆ ಅಂತ ಇವರು ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಊಹೆ ಇವರು ಒಂದು ಅಸಂಪ್ಷನ್ಸ್ ಇದೆ. ಇನ್ನು ಸೆಕೆಂಡ್ ಒನ್ ನೋಡೋದಾದರೆ ಇನ್ವೆಸ್ಟರ್ಸ್ ಆರ್ ರ್ಯಾಷನಲ್. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಹೂಡಿಕೆದಾರರಿರ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ, ಅವ್ರು ಏನು ಮಾಡ್ತಾ ಹೋಗ್ತಾರಂತೆ, ತರ್ಕಬದ್ಧವಾಗಿ ತಾರ್ಕಿಕವಾಗಿ ವಿಚಾರಣೆ ಮಾಡ್ತಕ್ಕಂಥ ಅಥವಾ ಯೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಾರೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸರಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅಂತ ಸೊ ಇವರು ಹೇಳ್ತಾ ಹೋಗ್ತಾರೆ. ಯಾರು, ಇನ್ವೆಸ್ಟರ್ಸ್ ಆರ್ ರ್ಯಾಷನಲ್ ಅಂತೇಳಿ, ಅಂದರೆ ಆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥ ಕೆಪಾಸಿಟಿ ಎಲ್ಲರಲ್ಲಿ ಕೂಡ ಇರ್ತಿ ಅಂತ ಸೊ ಇವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ದೇರ್ ಆರ್ ನೋ ಟ್ಯಾಕ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಕಂಪ್ನಿಯಲ್ಲಿ ಅರ್ನಿಂಗ್ಸನ್ನು ಮಾಡ್ತಾ ಹೋಗ್ತೀವಿ, ಅದು ಕಂಪ್ನಿ ಬಿಸ್ನೆಸ್ಸನ್ನು ಮಾಡ್ತಾ ಹೋಗ್ತೀವಿ, ಅದರಲ್ಲಿ ಟ್ಯಾಕ್ಸ್ ಇರೋದಿಲ್ಲ ಅಂತ ಇವರು ಹೇಳ್ತಾ ಹೋಗ್ತಾರೆ. ಸೊ ಅದು ಸಾಧ್ಯನ, ಈಗ ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ಕಂಪನಿ ಇದ್ರೂ ಕೂಡ ಏನು ಮಾಡ್ತಾ ಹೋಗುತ್ತೆ, ಟ್ಯಾಕ್ಸನ್ನು ಕಟ್ಟಲೇಬೇಕು. ಬಟ್ ಆದರೆ ಇಲ್ಲಿ ಮಾಡಿಗ್ಲಿನ್ ಮಿಲ್ಲರ್ ಏನಿದೆಲ್ಲ ಸೊ ಇವ್ರು ಏನು ಹೇಳ್ತಾ ಹೋಗ್ತಾರೆ, ದೇರ್ ಆರ್ ನೋ ಟ್ಯಾಕ್ಸ್, ಅಂದರೆ ಇಲ್ಲಿ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಕಟ್ಟೋದಿಲ್ಲ ಅಂತ ಇವರು ಹೇಳ್ತಾ ಹೋಗ್ತಾರೆ. ಅಂದರೆ ಅವರ ಒಂದು ಅಸಂಪ್ಷನ್ ಇದು. ನೆಕ್ಸ್ಟ್, ದ ಫರ್ಮ್ ಆ್ಯಸ್ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. ನೋಡಿ ಫ್ರೆಂಡ್ಸ್, ಒಂದು ಕಂಪನಿ ಅಥವಾ ಒಂದು ಫರ್ಮ್ ಏನಿರುತ್ತಲ್ಲ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ ಅದು ಫಿಕ್ಸ್ಡ್ ಆಗಿರುತ್ತೆ ಅಂತ ಆ ಇನ್ವೆಸ್ಟ್ಮೆಂಟ್ ಫಂಡ್. ಓಕೆನಾ. ಸೊ ಇದು ಒಂದು ಇವರ ಅಸಂಪ್ಷನ್. ನೆಕ್ಸ್ಟ್, ನೋ ರಿಸ್ಕ್ ಆರ್ ಅನ್ಸರ್ಟಿನಿಟಿ. ನೋಡಿ ಫ್ರೆಂಡ್ಸ್, ಇದ್ರ ಬಿಸ್ನೆಸ್ಸಲ್ಲಿ ಏನಾಗ್ತಾರೆ, ರಿಸ್ಕ್ ಇರೋದಿಲ್ಲ ಅಥವಾ ಅನ್ಸರ್ಟಿನಿಟಿ ಅಂದರೆ ಅನಿಶ್ಚಿತತೆ ಅಂತಕ್ಕಂಥದ್ದು ಇರೋದಿಲ್ಲ ಅಂತೇಳಿ ಇವರು ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಈ 5 ರೀತಿಯ ಅಜಂಪ್ಷನ್ಸನ್ನು, ಊಹೆಗಳನ್ನು ಆಧಾರದ ಮೇಲೆ ಇವರು ಏನು ಮಾಡ್ತಾ ಹೋಗ್ತಾರೆ, ಡಿವಿಡೆಂಡನ್ನು ಕೊಟ್ಟರೂ ಕೂಡ ಸೇಮ್ ವ್ಯಾಲ್ಯೂ ಇರುತ್ತೆ, ಕೊಡದೇ ಇದ್ರೂ ಕೂಡ ಸೇಮ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅವುಗಳು ಇವುಗಳ ಊಹೆಯ ಆಧಾರದ ಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗೆ ಈ ಮೆಥಡ್ ಮೇಲೆ, ಈ ಅಪ್ರೋಚ್ ಮೇಲೆ ನಾವು ಡಿಸ್ಕಸ್ಸನ್ನು ಮಾಡಬೇಕಾದ್ರೆ ಸೊ ಅದರಲ್ಲಿ ಒಂದು ಫಾರ್ಮುಲಾ ಬರುತ್ತೆ ನಮಗೆ. ಆ ಫಾರ್ಮುಲಾ ಏನಂದರೆ ಸೊ ಇಲ್ಲಿದೆ ನೋಡ್ರಿ, P0 = D1 + P1 / 1 + KE. ಸೊ ಇದು ಫಾರ್ಮುಲಾ ಯಾರ್ದು, ಮಾಡಿಗ್ಲಿನ್ ಮಿಲ್ಲರ್ ಇದಾರಲ್ಲ ಇವರು ಊಹೆ ಆಧಾರದ ಮೇಲೆ ಪ್ರಾಬ್ಲಮ್ಸನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನನ್ನು ಮಾಡ್ತಾ ಹೋಗ್ತೀವಿ. ಸೊ ಆ ಫಾರ್ಮುಲಾ ಯಾವುದು, P0 = D1 + P1 /
1 + KE. ಸೊ ಇವುಗಳು ಏನೇನಿದಾವಲ್ಲ ಇವುಗಳ ಫುಲ್ ಫಾರ್ಮನ್ನು ಇಲ್ಲಿ ನಾನು ಬರೆದಿದ್ದೇನೆ ನೋಡ್ರಿ, ವೇರನ್ನು ಬರೆದಿದ್ದೇನೆ. ಸೊ ಇದರಲ್ಲಿ ಫಸ್ಟ್ D1 ಅಂದರೆ ಡಿವಿಡೆಂಡ್ ಟು ಬಿ ರಿಸೀವ್ಡ್ ಎಟ್ ದ ಎಂಡ್ ಆಫ್ ಪೀರಿಯಡ್. D1 ಅಂದ್ರೆ ಏನು? ಡಿವಿಡೆಂಡ್ ಟು ಬಿ ರಿಸೀವ್ಡ್ ಎಟ್ ದ ಎಂಡ್ ಆಫ್ ಪೀರಿಯಡ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ P0 ಇದೆಯಲ್ಲ, ಇದನ್ನು ನೋಡಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಯಾವ್ದನ್ನ? P0 ಅನ್ನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನು KE ಅಂದರೆ ಕಾಸ್ಟ್ ಆಫ್ ಇಕ್ವಿಟಿ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ P1 ಅಂದರೆ ಮಾರ್ಕೆಟ್ ಪ್ರೈಸ್ ಆಫ್ ದಿ ಶೇರ್ ಎಟ್ ದ ಎಂಡ್ ಆಫ್ ಪೀರಿಯಡ್. ಸೊ ಹೀಗೆ ಇವುಗಳ ಫುಲ್ ಫಾರ್ಮನ್ನು, ಇವುಗಳ ವೇರನ್ನು ನಮಗೆ ಇಷ್ಟು ಗೊತ್ತಿರತಕ್ಕಂಥದ್ದು, ಇಷ್ಟು ಇರತಕ್ಕಂಥದ್ದು. ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಈ ಚಾಪ್ಟರ್ಲಿ ಇರತಕ್ಕಂತಹ ಥಿಯರಿ ಕಾನ್ಸೆಪ್ಟು. ಸೊ ಹಾಗೆ ಇಲ್ಲಿ ಏನೇನು ನೋಡಿದ್ವಿ ನಾವು? ಮೀನಿಂಗನ್ನು ನೋಡಿದ್ವಿ, ಟೈಪ್ಸನ್ನು ನೋಡಿದ್ವಿ, ಹಾಗೆ ಥಿಯರೀಸ್ ಆಫ್ ಡಿವಿಡೆಂಡ್ ಅನ್ನು ಕೂಡ ನೋಡಿದ್ವಿ. ಅದರಲ್ಲಿ 2 ಟೈಪ್ಸ್, ಒಂದು ರಿಲಿವೆನ್ಸ್ ಡಿವಿಡೆಂಡ್, ಇನ್ನೊಂದು ಇರ್ರಿಲೆವೆನ್ಸ್ ಡಿವಿಡೆಂಡ್ ಅಂತ ನೋಡ್ತೀವಿ. ಸೊ ಇದರಲ್ಲಿ ಇರ್ರಿಲೆವೆನ್ಸ್ ಅಲ್ಲಿ ಮಡಿಗ್ಲಿಯನ್ ಮಿಲ್ಲರ್ಸ್ ಬರ್ತಾ ಹೋಗ್ತಾರೆ, ರಿಲಿವೆನ್ಸ್ ಅಲ್ಲಿ ಆದರೆ ವಾಲ್ಟರ್ಸ್ ಇನ್ನು ಗಾರ್ಡನ್ ಬರ್ತಾ ಹೋಗ್ತಾರೆ. ಸೊ ಈಗ ನಾವೇನು ಮಾಡಿದ್ವಿ? ಮಡಿಗ್ಲಿಯನ್ ಮಿಲ್ಲರ್ ಅವ್ರ ಮೇಲೆ ಇರತಕ್ಕಂತಹ ಅಸಂಪ್ಷನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಹಾಗೆ ಅದರಲ್ಲಿ ಬರ್ತಕ್ಕಂತಹ ಒಂದು ಫಾರ್ಮುಲಾನು ಕೂಡ ಇದೊಂದೇ ಬರ್ತಕ್ಕಂಥದ್ದು ಕೂಡ. ಓಕೆನಾ, ಇದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾಠಲ್ಲಿ ಏನು ಮಾಡ್ತಾ ಅಂತ ಈ ಫಾರ್ಮುಲಾ ಮೇಲೆ, ಈ ಊಹೆ ಆಧಾರದ ಮೇಲೆ ಬರ್ತಕ್ಕಂತಹ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್